ಸ್ನೇಹಿತರೆ 23 ವರ್ಷದ ಹುಡುಗ ವರ್ಲ್ಡ್ ಕ್ರಿಕೆಟ್ನ ಬೆಸ್ಟ್ ಬೌಲರ್ ಅನಿಸಿಕೊಂಡಂತ ಲಸಿತ್ ಮಾಲಿಂಗ ಅವರ ವಿರುದ್ಧ ಇಡೀ ಜಗತ್ತೇ ಆಶ್ಚರ್ಯ ಪಡುವಂತೆ ಬ್ಯಾಟಿಂಗ್ ಮಾಡಿದ್ದು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಫೆಬ್ರವರಿ 2012ರಲ್ಲಿ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವೆ ಒಡಿಐ ಮ್ಯಾಚ್ ನಡೀತಾ ಇರುತ್ತೆ. ಶ್ರೀಲಂಕಾದವರು ಮೊದಲು ಬ್ಯಾಟಿಂಗ್ ಮಾಡಿ ಇಂಡಿಯಾಗೆ 321 ರನ್ಗಳ ದೊಡ್ಡ ಟಾರ್ಗೆಟ್ನ ಕೊಡ್ತಾರೆ. ಈ ಮ್ಯಾಚ್ನ ಇಂಡಿಯಾಗೆ ಕೇವಲ ಗೆಲ್ಲೋದು ಅಲ್ಲ, ಕೇವಲ 40 ಓವರ್ಗಳಲ್ಲಿ ಮ್ಯಾಚ್ನ ಗೆಲ್ಲಬೇಕಾದಂಥ ಒಂದು ದೊಡ್ಡ ಪ್ರೆಷರ್ ಇರುತ್ತೆ. ಈ ಪ್ರೆಷರ್ನಲ್ಲಿ ಭಾರತ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಸಚಿನ್ ತೆಂಡೂಲ್ಕರ್ ಮತ್ತು ವೀರೇಂದ್ರ ಸೆಹ್ವಾಗ್ ಅವರು ಬೇಗನೆ ವಿಕೆಟ್ನ ಒಪ್ಪಿಸ್ತಾರೆ. ಯಾಕಂದ್ರೆ ಎದುರುಗಡೆ ಬೌಲರ್ ಲಸಿತ್ ಮಾಲಿಂಗ ಅವರು ಇರ್ತಾರೆ. ಲಸಿತ್ ಮಾಲಿಂಗ ಅವರ ಬೌಲಿಂಗ್ ನೋಡಿ ಎಲ್ಲರೂ ಕೂಡ ಭಾರತ ಈ ಮ್ಯಾಚ್ನ ಸೋಲುತ್ತೆ ಅಂತ ಹೇಳ್ತಾ ಇರ್ತಾರೆ. ಅವಾಗ ಕ್ರೀಸ್ಗೆ ಬರ್ತಾರೆ ಇವತ್ತು ನಾವೇನು ಕಿಂಗ್ ಅಂತ ಕರಿತೀವಿ ವಿರಾಟ್ ಕೊಹ್ಲಿ ಅವರು. ಲಸಿತ್ ಮಾಲಿಂಗ ಅವರ ಬಾಲ್ನ ಈಸಿಯಾಗಿ ಫೇಸ್ ಮಾಡಿ ಗಲ್ಲಿ ಕ್ರಿಕೆಟ್ ತರ ಆಡಿ ಕೇವಲ 86 ಬಾಲ್ಗಳಲ್ಲಿ 133 ರನ್ ಹೊಡೆದು ಭಾರತಕ್ಕೆ ಈ ಮ್ಯಾಚ್ನ ಕೇವಲ 36 ಓವರ್ಗಳಲ್ಲಿ ಗೆಲ್ಲಿಸಿ ಕೊಡ್ತಾರೆ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಅವರು. ಅದೆಷ್ಟೋ ಜನರಿಗೆ ಲಸಿತ್ ಮಾಲಿಂಗ ಅವರು ಯಾರ್ಕರ್ನಲ್ಲಿ ಬೌಂಡ್ರಿ ಅಥವಾ ಸಿಕ್ಸ್ ಹೊಡೆಯೋದು ಇರಲಿ, ಅವರ ಬೌಲಿಂಗ್ ನ ಫೇಸ್ ಮಾಡೋಕ್ಕೂ ಕೂಡ ಆಗಲ್ಲ. ಅಂತವರಲ್ಲಿ ವಿರಾಟ್ ಕೊಹ್ಲಿ ಅವರು ಲಸಿತ್ ಮಾಲಿಂಗ ಅವರ ಯಾರ್ಕರ್ಗಳಿಗೆ ಬೌಂಡ್ರಿ ಮತ್ತು ಸಿಕ್ಸರ್ಗಳ ಮೂಲಕ ಆನ್ಸರ್ನ ಕೊಟ್ಟಿದ್ರು. ಕೊಹ್ಲಿ ಅವರ ಬ್ಯಾಟಿಂಗ್ ನೋಡಿ ಲಸಿತ್ ಮಾಲಿಂಗ ಅವ್ರಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಯಾವ ತರ ಬೌಲಿಂಗ್ ಹಾಕಬೇಕು ಅಂತ ಗೊತ್ತಾಗೋದಿಲ್ಲ. ಯಾವ ತರ ಬೌಲಿಂಗ್ ಹಾಕಿದ್ರು ಕೂಡ ಕೊಹ್ಲಿ ಅವರು ಬೌಂಡ್ರಿ ಸಿಕ್ಸ್ ಮೂಲಕ ಆನ್ಸರ್ ಕೊಡ್ತಾ ಇದ್ರು. ಯಾಕಂದ್ರೆ ಮಾಲಿಂಗ್ ಅವ್ರಿಗೆ ಗೊತ್ತಿರೋದಿಲ್ಲ ಅವರು ಬೌಲಿಂಗ್ ಮಾಡ್ತಾ ಇರೋದು ಕೇವಲ 23 ವರ್ಷದ ಒಬ್ಬ ಇಂಡಿಯನ್ ಬ್ಯಾಟ್ಸ್ಮನ್ಗೆ ಅಲ್ಲ, ಅವರು ಬೌಲಿಂಗ್ ಮಾಡ್ತಾ ಇರೋದು ಇಂಡಿಯನ್ ಕ್ರಿಕೆಟ್ನ ಫ್ಯೂಚರ್ ವರ್ಲ್ಡ್ ಕ್ರಿಕೆಟ್ನ ಕಿಂಗ್ ಅಂತಕ್ಕಂಥ ಒಬ್ಬ ವಿರಾಟ್ ಕೊಹ್ಲಿ ಅವ್ರಿಗೆ ಅಂತ.